ಎಲ್ಲರಿಗೂ ನಮಸ್ತೆ. ನೋಡಿ, ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಆ ಸಿಲೆಬಸ್ಸಲ್ಲಿ ಫಸ್ಟ್ ಚಾಪ್ಟರ್ ಸೀರೀಸು ಇದ್ರದ್ದು ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ? ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ 400, 388, 376, 364 ಅಂತ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಆಯ್ತಾ? ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಿ ಅಂದರೆ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. ಏನಿದೆ ಪ್ಯಾಟರ್ನ್? ಆಯ್ತಾ? ಇವೆರಡರ ಮಧ್ಯೆ ಏನು ಪ್ಯಾಟರ್ನ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ. ನೋಡಿ, 400ರಲ್ಲಿ 388 ಕಳೆದ್ರೆ 12 ಬರುತ್ತೆ. ಆಯ್ತಾ? 388ರಲ್ಲಿ 376 ಕಳೆದ್ರೆ 12 ಬರುತ್ತೆ. ಇದರಲ್ಲಿ ಇದನ್ನ ಕಳೆದ್ರೆ 12 ಬರುತ್ತೆ. ಪುನಃ 364ರಲ್ಲಿ 12ನ ಮೈನಸ್ ಮಾಡಿ. 12 ಮೈನಸ್ ಮಾಡಿದ್ರೆ ಏನು ಬರುತ್ತೆ ಅಂದರೆ 352 ಬರುತ್ತೆ. 352 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 1ಗೆ ಆನ್ಸರ್ ಎ ಬರುತ್ತೆ. ಇದನ್ನ ಸೈನಿಕ್ ಸ್ಕೂಲ್ ಎಕ್ಸಾಮು 2023ರಲ್ಲಿ ಕೇಳಿದ್ದಾರೆ. ಆಯ್ತಾ? ಈ ಕ್ವಶನ್ ಸೈನಿಕ್ ಸ್ಕೂಲ್ ಸಿಲೆಬಸ್ 2023 ಪೇಪರಲ್ಲಿ ಅಪಿಯರ್ ಆಗಿದೆ. ಆಯ್ತಾ? ಕ್ವಶನ್ ನಂಬರ್ 1ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಈ ಕ್ವಶನ್ ಅಷ್ಟೇ ಸೈನಿಕ್ ಸ್ಕೂಲ್ ಎಕ್ಸಾಮು 2023ನೇ ಪೇಪರಲ್ಲಿ ಅಪಿಯರ್ ಆಗಿದೆ. ಏನು ಮಾಡ್ತೀರಾ? ಹೇಗೆ ಸಾಲ್ವ್ ಮಾಡ್ತೀರಾ? ಜಸ್ಟ್ ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ. ಇವೆರಡರ ಮಧ್ಯೆ ಏನು ಪ್ಯಾಟರ್ನ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿ. ಆಯ್ತಾ? ಇಲ್ಲಿ ನೋಡಿ, 3ನ ಡಬಲ್ ಮಾಡಿ. 3ನ ಡಬಲ್ ಮಾಡಿದ್ರೆ 6 ಆಗುತ್ತೆ. ಅದಕ್ಕೆ +1 ಆ್ಯಡ್ ಮಾಡಿ 7 ಬರುತ್ತೆ. ಆಯ್ತಾ? 7ನ ಡಬಲ್ ಮಾಡಿ. 7ನ ಡಬಲ್ ಮಾಡಿದ್ರೆ 7 7 14 ಆಗುತ್ತೆ. ಆಯ್ತಾ? 7ನ ಡಬಲ್ ಮಾಡಿದ್ರೆ 14 ಆಗುತ್ತೆ. ಅದಕ್ಕೆ +2 ಸೇರಿಸಿ 16 ಆಗುತ್ತೆ. ಆಯ್ತಾ? 16ನ ಡಬಲ್ ಮಾಡಿ. 16ನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ? 32 ಆಗುತ್ತೆ. ಆಯ್ತಾ? ಅದಕ್ಕೆ +3ನ ಆ್ಯಡ್ ಮಾಡಿ 35 ಬರುತ್ತೆ. ಆಯ್ತಾ? 35ನ ಡಬಲ್ ಮಾಡಿ. 35ನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ? 70 ಆಗುತ್ತೆ. ಆಯ್ತಾ? ಅದಕ್ಕೆ +4ನ ಆ್ಯಡ್ ಮಾಡಿ. ಆಯ್ತಾ? 74 ಬರುತ್ತೆ. ಈಗ 74ನ ಡಬಲ್ ಮಾಡಿ. 74ನ ಡಬಲ್ ಮಾಡಿದ್ರೆ 148 ಆಗುತ್ತೆ. 148. ಆಯ್ತಾ? ಇದಕ್ಕೆ +5ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 153 ಬರುತ್ತೆ. 153 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 2ಗೆ ಆನ್ಸರ್ ಎ ಬರುತ್ತೆ. ಆಯ್ತಾ? ಈ ಪ್ಯಾಟರ್ನ್ ನೋಡಿ, ಡಬಲ್ ಮಾಡಿದಿರ +1 ಆ್ಯಡ್ ಮಾಡಿದಿರ, ಡಬಲ್ ಮಾಡಿದ್ರ +2 ಆ್ಯಡ್ ಮಾಡಿದ್ರ, +2, ಇಲ್ಲಿ +3, +4, +5 ಆ್ಯಡ್ ಮಾಡಿ. ನಿಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ. ಆಯ್ತಾ? ಸೆಕೆಂಡ್ ಕ್ವಶನ್ಗೆ ಏನು ಆನ್ಸರ್ ಬರುತ್ತೆ ಅಂದರೆ ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಆಲ್ಫಾಬೆಟ್ ಸೀರೀಸ್ ಇದೆ. ಆಯ್ತಾ? ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಯಾವ ಆಲ್ಫಾಬೆಟ್ಸ್ ಬರಬೇಕು ಅಂತ ಕೇಳಿದ್ದೇನೆ. ಆಯ್ತಾ? ಈ ಕ್ವಶನ್ ಅಷ್ಟೇನೆ ಸೈನಿಕ್ ಸ್ಕೂಲ್ ಎಕ್ಸಾಮು 2023ನೇ ಪೇಪರ್ಲಿ ಅಪಿಯರ್ ಆಗಿದೆ. ಆಯ್ತಾ? ನೋಡಿ, ನಾನು ಹೇಳಿದ್ನಲ್ಲ, ಈ ರೀತಿ 3 ಲೆಟರ್ ಅಥವಾ 4 ಲೆಟರ್ನ ಕೊಟ್ಟರೆ ಅದನ್ನ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಂಡು ಸಾಲ್ವ್ ಮಾಡಿ. ಆಯ್ತಾ? ಈಸಿ ಅನ್ಸುತ್ತೆ. ಇದನ್ನ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ, ಪ್ಯಾಟರ್ನ್ ಗೊತ್ತಾಗುತ್ತೆ. ಎ ಡಿ ಡಿ ಜಿ. ಆಯ್ತಾ? ಇದು ಇ ಎಚ್ ಎಚ್ ಕೆ. ಆಯ್ತಾ? ಇದು ಐ ಎಲ್ ಎಲ್ ಓ. ಇದು ಎಂ ಪಿ ಪಿ ಎಸ್. ಆಯ್ತಾ? ನೆಕ್ಸ್ಟ್ ಏನು ಬರಬೇಕು ಅಂದ್ಬಿಟ್ಟು ಐಡೆಂಟಿಫೈ ಮಾಡೋಣ. ಫಸ್ಟ್ ನೋಡಿ, ಎ ಇದೆ. ಎನ ಮಾರ್ಕ್ ಮಾಡಿ. ಎ ಅದಾದ್ಮೇಲೆ ಇ ಇದೆ. ಇ ಇದೆ. 1 2 3 ಲೆಟರ್ ಆದ್ಮೇಲೆ ಇ ಆಗಿದೆ. ನೆಕ್ಸ್ಟ್ ಐ 1 2 3 ಲೆಟರ್ ಆದ್ಮೇಲೆ ಐ ಬಂದಿದೆ. ಅದಾದ್ಮೇಲೆ ಎಮ್ 1 2 3 ಲೆಟರ್ ಆದ್ಮೇಲೆ ಎಮ್ ಆಗಿದೆ. ನೆಕ್ಸ್ಟ್ ಯಾವ ಲೆಟರ್ ಬರಬೇಕು? ಪುನಃ 3 ಲೆಟರ್ 1 2 3 ಆದ್ಮೇಲೆ ಕ್ಯೂ ಬಂದಿದೆ. ಆಯ್ತಾ? ಇಲ್ಲಿ ಏನು ಬರಬೇಕು? ಕ್ಯೂ ಬರಬೇಕು. ಆಯ್ತಾ? ಈ ಆಪ್ಷನ್ ಚೆಕ್ ಮಾಡಿ. ಕ್ಯೂ 2 ಕಡೆ ಬರ್ತಾ ಇದೆ. 2 ಕಡೆ ಬರ್ತಾ ಇರೋದ್ರಿಂದ ಇನ್ನೊಂದು ಸ್ಟೆಪ್ ಹೋಗ್ಬೇಕು ನಾವು. ಆಯ್ತಾ? ನೆಕ್ಸ್ಟ್ ನೋಡಿ, ಡಿ. ಆಯ್ತಾ? ಫಸ್ಟ್ ಏನ್ ಮಾಡಿ, ಇದನ್ನ ಕ್ಲಿಯರ್ ಮಾಡೋಣ, ಇಲ್ಲ ಕನ್ಫ್ಯೂಸ್ ಆಗ್ತಾರೆ. ಚಿಕ್ಕ ಮಕ್ಕಳೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇದನ್ನ ಕ್ಲಿಯರ್ ಮಾಡ್ಬಿಟ್ಟು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಧಾನ ಕ್ಲಿಯರ್ ಆಗಲಿ. ಓವರ್ಲ್ಯಾಪ್ ಆಗುತ್ತೆ, ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತಾರೆ. ಆಯ್ತಾ? ಇದನ್ನ ಕ್ಲಿಯರ್ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ? ನೆಕ್ಸ್ಟ್ ನೋಡಿ, ಡಿ ಎಚ್. ಡಿ ಮಾರ್ಕ್ ಮಾಡಿ, ಎಚ್ ಮಾರ್ಕ್ ಮಾಡಿ. ಆಯ್ತಾ? ಡಿ ಆದ್ಮೇಲೆ ಹೆಚ್ಚಾಗಿದೆ. ಎಷ್ಟೊಂದ 1 2 3 ಆದ್ಮೇಲೆ ಹೆಚ್ಚಾಗಿದೆ. ನೆಕ್ಸ್ಟ್ ಎಚ್ ಆದ್ಮೇಲೆ ಎಲ್ಲಿದೆ? ಎಲ್. 1 2 3 ಆದ್ಮೇಲೆ ಎಲ್ಲಿದೆ? ಎಲ್ ಆದ್ಮೇಲೆ ಪಿ ಇದೆ. 1 2 3 ಪಿ ಬಂದಿದೆ. ಆಯ್ತಾ? ಪಿ ಬಂತು. ನೆಕ್ಸ್ಟ್ 3 ಲೆಟರ್ ಆದ್ಮೇಲೆ 1 2 3 ಆದ್ಮೇಲೆ ಟಿ ಬರುತ್ತೆ. ಆಯ್ತಾ? ಇಲ್ಲಿ ಟಿ ಬರುತ್ತೆ. ಈಗ ಚೆಕ್ ಮಾಡಿ. ಆಯ್ತಾ? ಕ್ಯೂ ಯು ಇದೆ.
ಕ್ಯೂ ಟಿ ಇದೆ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಸಿ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಮಾರ್ಕ್ ಮಾಡಿ. ನೆಕ್ಸ್ಟ್ ಏನು ಅವಶ್ಯಕತೆ ಇಲ್ಲ ಆಯ್ತಾ. ನೋಡಿ ಕ್ಯೂ ಯು ಇದೆ, ಕ್ಯೂ ಟಿ ಇದೆ. ಆನ್ಸರ್ ಏನು ಬರುತ್ತೆ? ಕ್ಯೂ ಟಿ ಬರುತ್ತೆ. ಕ್ಯೂ ಟಿ ಟಿ ಡಬ್ಲ್ಯೂ ಬರುತ್ತೆ. ಬೇಕು ಅಂದರೆ ನೀವು ಇದನ್ನು ಫಾಲೋ ಮಾಡಿ. ಸದ್ಯಕ್ಕೆ ನೀವು ಫೈನಲ್ ಎಕ್ಸಾಮಲ್ಲಿ ಮಾರ್ಕ್ ಮಾಡೋಕ್ಕೆ, ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮ್ ನಡಿಬೇಕಾದ್ರೆ ಮಾರ್ಕ್ ಮಾಡೋಕ್ಕೆ ಇಷ್ಟು ಸಾಕಾಗುತ್ತೆ. ನೀವು ಬಂತ ಕ್ಯೂ ಟಿ ಡೈರೆಕ್ಟಾಗಿ ಆಪ್ಷನ್ ಸಿ ಅಂತ OMR ಶೀಟಲ್ಲಿ ಮಾರ್ಕ್ ಮಾಡಿ ಆಯ್ತಾ. ಕ್ವಶನ್ ನಂಬರ್ 3ಗೆ ಆನ್ಸರ್ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ನಂಬರ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಆಯ್ತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾರೆ. ಇದು ಅಷ್ಟೇ ಸೈನಿಕ್ ಸ್ಕೂಲ್ ಎಕ್ಸಾಮು 2022ನೇ ಪೇಪರಲ್ಲಿ ಅಪಿಯರ್ ಆಗಿದೆ ಆಯ್ತಾ. ನೋಡಿ ಇದರಲ್ಲಿ ಏನಿದೆ ಪ್ಯಾಟರ್ನ್ ನೋಡಿ. 4 3 12, 4 3 12 ಬರುತ್ತೆ. 12 3 12 12 12 36 ಆಯ್ತಾ. 36 3s 108 ಆಯ್ತಾ. 108 3s 3 ಸಲ ಮಲ್ಟಿಪ್ಲೈ ಮಾಡಿ 324 ಬರುತ್ತೆ. ನೆಕ್ಸ್ಟ್ 324ನ 3 ಸಲ ಮಲ್ಟಿಪ್ಲೈ ಮಾಡಿ 972 ಬರುತ್ತೆ ನಿಮಗೆ ಆಯ್ತಾ. ಇಲ್ಲಿ ಏನು ಬರುತ್ತೆ? 972 ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 4ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆನ್ಸರು ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾರೆ ಆಯ್ತಾ. ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಈ ಬ್ಲ್ಯಾಂಕ್ ಜಾಗದಲ್ಲಿ ಏನು ಬರಬೇಕು ಅಂತ ಕೇಳಿದ್ದಾರೆ ಆಯ್ತಾ. ಈ ಕ್ವಶನ್ ಅಷ್ಟೇ ಸೈನಿಕ್ ಸ್ಕೂಲ್ ಎಕ್ಸಾಮು 2022ರ ಪೇಪರಲ್ಲಿ ಅಪಿಯರ್ ಆಗಿದೆ ಆಯ್ತಾ. ಹೇಳಿದಲ್ಲ 3 ಲೆಟರ್ ಅಥವಾ 4 ಲೆಟರ್ ಇದೆ. ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ, ಪ್ಯಾಟರ್ನ್ ಗೊತ್ತಾಗುತ್ತೆ ನೋಡಿ. ಪಿ ಯು ಇ ಕ್ಯೂ ವಿ ಎಫ್. ಹಿಂಗೆ ನೋಡಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನಂತ ಯಾವ ಪ್ಯಾಟರ್ನ್ ಅಂದ್ಬಿಟ್ಟು ನೀವೇನಾದ್ರು ಹಿಂಗೆ ಏನಾದ್ರು ಸಾಲ್ವ್ ಮಾಡಕ್ ಹೋದ್ರೆ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾರೆ ಮಕ್ಕಳೆಲ್ಲ. ಅದಕ್ಕೋಸ್ಕರ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ, ಆರ್ ಡಬ್ಲ್ಯೂ ಜಿ ಆಯ್ತಾ. ನೆಕ್ಸ್ಟ್ ಬೇಡ ಬೇಡ ಹೀಗೆ ನೋಡಿ. ಪಿ ಕ್ಯೂ ಆರ್ ಎಸ್ ಬರುತ್ತೆ ಆಯ್ತಾ. ಯು ವಿ ಡಬ್ಲ್ಯೂ ಎಕ್ಸ್ ಬರುತ್ತೆ. ಇ ಎಫ್ ಜಿ ಎಚ್ ಬರುತ್ತೆ ಆಯ್ತಾ. ಎಸ್ ಎಕ್ಸ್ ಎಚ್ ಇಲ್ಲೇನು ಬರುತ್ತೆ? ಎಸ್ ಎಕ್ಸ್ ಎಚ್ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಸಾಮಾನ್ಯವಾಗಿ ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಎ ಇಂದ ಝೆಡ್ ಗಂಟೆ ಬರ್ಕೊಂಡ್ರೆ ತುಂಬಾ ಈಸಿ ಅನ್ಸುತ್ತೆ. ಇಲ್ಲಿ ಅದರ ಅವಶ್ಯಕತೆ ಇಲ್ಲ, ಅದರಿಂದ ಎಂ ಇಂದ ವಿ ಗಂಟೆ ಬರ್ಕೊಂಡಿದ್ವಿ ಆಯ್ತಾ. ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಎಂ ಇದೆ ಆಯ್ತಾ, ಮಾರ್ಕ್ ಮಾಡಿ. ನೆಕ್ಸ್ಟ್ ಓ ಇದೆ, ಮಾರ್ಕ್ ಮಾಡಿ. ನೆಕ್ಸ್ಟ್ ಕ್ಯೂ ಕ್ಯೂ ಇದೆ, ಮಾರ್ಕ್ ಮಾಡಿ. ನೆಕ್ಸ್ಟ್ ಎಸ್ ಎಸ್ ಇದೆ, ಮಾರ್ಕ್ ಮಾಡಿ ಆಯ್ತಾ. ನೆಕ್ಸ್ಟ್ ಏನು ಬರ್ಬೇಕು ಇಲ್ಲಿ? ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ್ದು ಬರಬೇಕು ನೋಡಿ. ಎಂ ಆದ್ಮೇಲೆ ಒಂದು ಲೆಟರ್ ಬಿಟ್ಟು ಓ ಆದ್ಮೇಲೆ ಒಂದು ಲೆಟರ್ ಬಿಟ್ಟು ಕ್ಯೂ ಆದ್ಮೇಲೆ ಒಂದು ಲೆಟರ್ ಬಿಟ್ಟು ಎಸ್ ಆದ್ಮೇಲೆ ಒಂದು ಲೆಟರ್ ಬಿಟ್ಟು ಯು ಬರ್ಬೇಕು ಇಲ್ಲಿ ಆಯ್ತಾ. ಇಲ್ಲಿ ಯು ಬರ್ಬೇಕು ಇಲ್ಲಿ ನೋಡಿ ಆಯ್ತಾ. ಇನ್ನೊಂದು ಪ್ಯಾಟರ್ನ್ ಇದೆ. ಸ್ಮಾಲ್ ಲೆಟರ್ ಇದೆ, ಕ್ಯಾಪಿಟಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಇದೆ, ಕ್ಯಾಪಿಟಲ್ ಲೆಟರ್ ಇದೆ. ಇಲ್ಲೇನು ಬರಬೇಕು? ಪುನಃ ಸ್ಮಾಲ್ ಬರಬೇಕು ಆಯ್ತಾ. ಆಯ್ತಾ. ನೆಕ್ಸ್ಟ್ ಯು ಬರಬೇಕು. ಯು ಸರಿ ಇದೆ ಆಯ್ತಾ. ಸ್ಮಾಲ್ ಲೆಟರ್ ಇದೆ, ಕ್ಯಾಪಿಟಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಇದೆ, ಕ್ಯಾಪಿಟಲ್ ಲೆಟರ್ ಇದೆ. ಇಲ್ಲಿ ಸ್ಮಾಲ್ ಬರಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಇಲ್ಲಿ ಎರಡು ಕಡೆ ಯು ಕೊಟ್ಟಿದೆ ಆಯ್ತಾ. ಇಲ್ಲಿ ಕ್ಯಾಪಿಟಲ್ ಇದೆ, ಇದು ಸ್ಮಾಲ್ ಇದೆ ಆಯ್ತಾ. ಕ್ವಶನ್ ನಂಬರ್ 6ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಈ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ ಆಯ್ತಾ. ಜಸ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. ಏನಿದೆ ಪ್ಯಾಟರ್ನು ಆಯ್ತಾ. 100 10 ಕಳೆದ್ರೆ 90, 200 100 ಕಳೆದ್ರೆ 100 ಬರುತ್ತೆ ಆಯ್ತಾ. 310 100 ಕಳೆದ್ರೆ 110 ಬರುತ್ತೆ. ಪ್ಯಾಟರ್ನ್ ಗೊತ್ತಾಗ್ತಾ ಇದೆಯಾ? 90 100 110 ಇಲ್ಲೇನು ಬರಬೇಕು? 120 ಆಯ್ತಾ. 310ಗೆ 120ನ ಮೈನಸ್ ಮಾಡಿ 0 3 4 430 ಬರುತ್ತೆ. ಇಲ್ಲಿ ಏನು ಬರುತ್ತೆ? 430 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 7ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಜಸ್ಟ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನಿದೆ ಪ್ಯಾಟರ್ನು ಆಯ್ತಾ. 2 ಅಲ್ಲಿ ಅರ್ಧ, 2 ಅಲ್ಲಿ ಅರ್ಧ ಮಾಡಿ 1 ಬರುತ್ತೆ. 1ರಲ್ಲಿ ಅರ್ಧ ಅಂದ್ರೆ 1/2, 1/2 ಅಲ್ಲೂ ಅರ್ಧ ಅಂದ್ರೆ 1/4, 1/4 ಅಲ್ಲಿ ಅರ್ಧ ಅಂದ್ರೆ ಏನು ಬರುತ್ತೆ? 1/8 ಬರುತ್ತೆ. ಅಥವಾ ಇನ್ನೊಂದು ಏನು ಮಾಡಿ ಅಂದ್ರೆ ಡಿವೈಡೆಡ್ ಬೈ 2 ಮಾಡಿ 1 ಬರುತ್ತೆ ಆಯ್ತಾ. ಡಿವೈಡೆಡ್ ಬೈ 2 ಮಾಡಿ ಆಯ್ತಾ, 1/2 ಬರುತ್ತೆ. ಇದನ್ನ ಡಿವೈಡೆಡ್ ಬೈ 2 ಮಾಡಿ 1/4 ಬರುತ್ತೆ. ಇದನ್ನ ಡಿವೈಡೆಡ್ ಬೈ 2 ಮಾಡಿ
ನಿಮಗೆ 1/8 ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 8ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಈ ಕ್ವಶನ್ ಅಷ್ಟೇ ಸೈನ್ಸ್ ಸ್ಕೂಲ್ ಎಕ್ಸಾಮು 2021 ಪೇಪರ್ ಅಲ್ಲಿ ಅಪಿಯರ್ ಆಗಿದೆ ಆಯ್ತಾ. ಜಸ್ಟ್ ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ. ಇದರಲ್ಲಿ ಏನಿಲ್ಲ, ABCD ಬರ್ಕೊಂಡು ಜಸ್ಟ್ ಮಾರ್ಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಎ ಇದೆ, ಮಾರ್ಕ್ ಮಾಡಿ. ಸಿ ಇದೆ, ಮಾರ್ಕ್ ಮಾಡಿ. ಎಫ್ ಇದೆ, ಮಾರ್ಕ್ ಮಾಡಿ. ಎಚ್ ಇದೆ, ಮಾರ್ಕ್ ಮಾಡಿ ಆಯ್ತಾ. ಕೆ ಇದೆ, ಮಾರ್ಕ್ ಮಾಡಿ. ಎಮ್ ಇದೆ, ಮಾರ್ಕ್ ಮಾಡಿ. ನೆಕ್ಸ್ಟ್ ಏನು ಬರಬೇಕು ಆಯ್ತಾ, ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಿ. ನೋಡಿ ಇಲ್ಲಿ ಏನಾಗಿದೆ, ಒಂದು ಅಕ್ಷರ ಇದೆ ಇವೆರಡರ ಮಧ್ಯ. ಇಲ್ಲಿ 2 ಅಕ್ಷರ ಇದೆ ಆಯ್ತಾ. ಇಲ್ಲಿ 1 ಅಕ್ಷರ ಇದೆ. ಇಲ್ಲಿ 2 ಅಕ್ಷರ ಇದೆ. ಇಲ್ಲಿ 1 ಅಕ್ಷರ ಇದೆ ಆಯ್ತಾ. ನೋಡಿ 1 ಅಕ್ಷರ 2 ಅಕ್ಷರ, 1 ಅಕ್ಷರ 2 ಅಕ್ಷರ, 1 ಅಕ್ಷರ ಪುನಃ 2 ಅಕ್ಷರ ಪ್ಯಾಟ್ರನ್ ಆಯ್ತಾ. ನೆಕ್ಸ್ಟ್ ಬರಬೇಕು, ನೆಕ್ಸ್ಟು ಪಿ ಬರಬೇಕು ಆಯ್ತಾ. ನೆಕ್ಸ್ಟ್ ಇಲ್ಲಿ ಏನು ಬರಬೇಕು, ಪಿ ಬರಬೇಕು ಆಯ್ತಾ. ಕ್ವಶನ್ ನಂಬರ್ 9ಗೆ ಏನು? ಕ್ವಶನ್ ನಂಬರ್ 9ಗೆ ಆನ್ಸರು ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಯಾವ ಆಲ್ಫಾಬೆಟ್ಸ್ ಬರಬೇಕು ಅಂತ ಕೇಳಿದ್ದಾನೆ ಆಯ್ತಾ. ಈ ಕ್ವಶನ್ ಸೈನ್ಸ್ ಸ್ಕೂಲ್ ಎಕ್ಸಾಮು 2021 ಇಸ್ವಿಲಿ ಅಪಿಯರ್ ಆಗಿದೆ ಆಯ್ತಾ. ನಾನು ಹೇಳೋದಲ್ಲ, ಈ ರೀತಿ 3 ಲೆಟ್ರ್ ಅಥವಾ 4 ಲೆಟ್ರ್ ಕೊಟ್ಟರೆ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ, ಬರ್ಕೊಂಡು ಫೈಂಡ್ ಔಟ್ ಮಾಡಿ. SCD ಆಯ್ತಾ. ಹಿಂಗೆ ನೋಡಿದ್ರೆ ಏನು ಗೊತ್ತಾಗಲ್ಲ ನಮಗೆ. TEFUGH ಅದೇನು ಬೇಕಾಗಿಲ್ಲ ಆಯ್ತಾ. ನೋಡಿ STU V ಬರಬೇಕು ಆಯ್ತಾ. CABCDEFGHI ಬರಬೇಕು ಆಯ್ತಾ. ನೋಡಿ ABCDEFGH ಅಂದ್ರೆ ಆಲ್ಟರ್ನೇಟ್ ಲೆಟ್ರು. 1 ಲೆಟ್ರ್ ಆದಮೇಲೆ 1 ಲೆಟ್ರು. VI. ನೆಕ್ಸ್ಟು ಇದೇನು ಬರಬೇಕು, ಪುನಃ ABCDEFGHI, ಇಲ್ಲಿ ಜೆ ಬರಬೇಕು ಆಯ್ತಾ. ಇಲ್ಲೂ ಆಲ್ಟರ್ನೇಟ್ ಲೆಟ್ರು ಆಯ್ತಾ. ಡಿ ಆದಮೇಲೆ ಇ ಬಿಟ್ಟು ಎಫ್ ಆದಮೇಲೆ ಜಿ ಬಿಟ್ಟು ಎಚ್ ಆದಮೇಲೆ ಐ ಬಿಟ್ಟು ಜೆ ಬರಬೇಕು. ಇಲ್ಲಿ ಏನು ಬರಬೇಕು, ಇಲ್ಲಿ VIJ ಬರುತ್ತೆ ಆಯ್ತಾ. ಇಲ್ಲಿ ಏನು ಬರುತ್ತೆ, VIJ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 10ಗೆ ಆನ್ಸರು ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಲೆಟರ್ ಸೀರೀಸ್ ಕೊಟ್ಟಿದ್ದಾನೆ ಆಯ್ತಾ. ಈ ರೀತಿ ಲೆಟರ್ ಸೀರೀಸ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಯಾವುದು ಸೂಟ್ ಆಗುತ್ತೆ ಅಂತ ಕೇಳಿದೆ ಆಯ್ತಾ. ನಾನು ಹೇಳಿದ್ನಲ್ಲ, ಇದಕ್ಕೆ ಜಾಸ್ತಿ ತಲೆ ಯೂಸ್ ಮಾಡಬೇಡಿ. ಆಪ್ಷನ್ ಎನ ಸಬ್ಸ್ಟಿಟ್ಯೂಟ್ ಮಾಡಿ, ಬರಲಿಲ್ಲ ಅಂದ್ರೆ ಆಪ್ಷನ್ ಬಿಗೆ ಹೋಗಿ, ಬರಲಿಲ್ಲ ಅಂದ್ರೆ ಆಪ್ಷನ್ ಸಿಗೆ ಹೋಗಿ, ಬರಲಿಲ್ಲ ಅಂದ್ರೆ ಆಪ್ಷನ್ ಡಿಗೆ ಹೋಗಿ ಆಯ್ತಾ. ಇದೆಲ್ಲ ಚೆಕ್ ಮಾಡಿ. ಬರಲ್ಲ, ಇದು ಆಪ್ಷನ್ ಏನು ಬರಲ್ಲ, ಆಪ್ಷನ್ ಬಿನೂ ಬರಲ್ಲ, ಆಪ್ಷನ್ ಸಿ ಬರಲ್ಲ, ಆಪ್ಷನ್ ಡಿ ಬರುತ್ತೆ ಆಯ್ತಾ. ಜಸ್ಟ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡಿ. ಎ ನೆಕ್ಸ್ಟು BA ಬರುತ್ತೆ ಆಯ್ತಾ. ಈ ಪ್ಯಾಟರ್ನ್ ಚೆಕ್ ಮಾಡಿ. AA BAB ಆಯ್ತಾ. AABAB ಪುನಃ AABAB ಆಯ್ತಾ. AABAB ಇದು ಪ್ಯಾಟ್ರನ್. AABAB ಇದು ಪ್ಯಾಟ್ರನ್. AABAB ಆಯ್ತಾ. ಫಸ್ಟ್ ಆಪ್ಷನ್ ಎನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ ಆಪ್ಷನ್ ಬಿನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ, ಅದು ಬರಲಿಲ್ಲ ಅಂದ್ರೆ ಇದು ಬರಲೇಬೇಕು ಆಯ್ತಾ. ಕ್ವಶನ್ ನಂಬರ್ 11ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದೇನೆ ಆಯ್ತಾ. ಇಲ್ಲಿ ನೋಡಿ, ಈ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮು 2020 ಪೇಪರಲ್ಲಿ ಅಪಿಯರ್ ಆಗಿದೆ ಆಯ್ತಾ. ಜಸ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಆಯ್ತಾ. ಪ್ಯಾಟರ್ನ್ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ ನೋಡಿ. ಜಸ್ಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. 11ರಲ್ಲಿ 5 ಕಳೆದ್ರೆ 6, 17ರಲ್ಲಿ 11 ಕಳೆದ್ರೆ 6, 23ರಲ್ಲಿ 17 ಕಳೆದ್ರೆ 6 ಆಯ್ತಾ. ನೆಕ್ಸ್ಟ್ 23 6 ಏನಾಗುತ್ತೆ? 23 6 29 ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಅಂತ ಮಾರ್ಕ್ ಮಾಡ್ಬೋದು ಆಯ್ತಾ. ಇಲ್ಲಿ ನೋಡಿ ಕೇರ್ಫುಲ್ ಆಗಿ, ಇದರಲ್ಲಿ ಇನ್ನೂ ಒಂದು ಪ್ಯಾಟರ್ನ್ ಬರುತ್ತೆ. ಅದು ಏನು ಅಂದ್ರೆ ನೋಡಿ, ನಮಗೆಲ್ಲ ಪ್ರೈಮ್ ನಂಬರ್ ಗೊತ್ತಿದ್ದಿಲ್ಲ. ಇವೆಲ್ಲ ಪ್ರೈಮ್ ನಂಬರ್ 5, 11, 17, 23, 29 ಇವೆಲ್ಲ ಪ್ರೈಮ್ ನಂಬರು ಆಯ್ತಾ. ಇನ್ನೂ ಒಂದು ಪ್ಯಾಟರ್ನ್ ಬರುತ್ತೆ ನೋಡಿ. 5 ಆದ್ಮೇಲೆ 7, 11 ಆದ್ಮೇಲೆ 13, 13 ಆದ್ಮೇಲೆ 17, 17 ಆದ್ಮೇಲೆ 19, 19 ಆದ್ಮೇಲೆ 23, 23 ಆದ್ಮೇಲೆ 29, ಅದಾದ್ಮೇಲೆ 31 ಆಯ್ತಾ. ಇಲ್ಲಿ ನೋಡಿ
ನಂಬರ್ ಸೀರೀಸು 5 ಕೊಟ್ಟಿದ್ದಾನೆ, 11 ಕೊಟ್ಟಿದ್ದಾನೆ, ಅದಾದಮೇಲೆ 17 ಕೊಟ್ಟಿದ್ದಾನೆ, ಅದಾದಮೇಲೆ 23 ಕೊಟ್ಟಿದ್ದಾನೆ. ಆಯಿತಾ, ಆಲ್ಟರ್ನೇಟ್ ನಂಬರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಬರಬೇಕು? 31 ಬರಬೇಕು. ಆಯಿತಾ, ನೀವೇನಾರ ಈ ರೀತಿ ಯೋಚನೆ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಆಯಿತಾ, ನೀವೇನಾರ ಈ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಆನ್ಸರ್ ಬಿ ಬರುತ್ತೆ, ಈ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಆನ್ಸರ್ ಎ ಬರುತ್ತೆ. ಆಯಿತಾ, ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಕರೆಕ್ಟ್ ಆನ್ಸರ್ ಯಾವುದೂ ಅಲ್ಲ. ಅವನು ಕ್ವಶನ್ ಸೈನ್ಸ್ ಸ್ಕೂಲಲ್ಲಿ ನಮ್ಮ ಪುಣ್ಯಕ್ಕೆ ಆನ್ಸರ್ ಕೀ ಬಿಡ್ತಾನೆ. ಆಯಿತಾ, ಆನ್ಸರ್ ಕೀ ಬಿಡ್ತಾನೆ. ಆನ್ಸರ್ ಕೀಯಲ್ಲಿ ಏನಿರುತ್ತೆ ಅದೇ ಫೈನಲ್ ಆನ್ಸರ್ ಆಗಿರುತ್ತೆ. ಆಯಿತಾ, ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಆಯಿತಾ, ಈ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ. ಆಯಿತಾ, ಕೇರ್ಫುಲ್ ಆಗಿ ನೋಡಿ. 11, 13, 17, 19, 23 ಇವೆಲ್ಲ ಪ್ರೈಮ್ ನಂಬರು. ಇಲ್ಲಿ 25 ಅಂತ ಕೊಟ್ಟಿದ್ದಾನೆ. ಆಯಿತಾ, ಅದಕ್ಕೆ ಏನು ಮಾಡಿ, ಬೇರೆ ಮೆಥಡ್, ಬೇರೆ ಏನಾರ ಪ್ಯಾಟರ್ನ್ ಇದೆಯಾ ಅಂತ ಐಡೆಂಟಿಫೈ ಮಾಡಿ. ಇಲ್ಲಿ ನೋಡಿ, ಇವೆರಡರ ಮಧ್ಯೆ ಏನು ಪ್ಯಾಟರ್ನ್ ಇದೆ ಅದನ್ನು ಐಡೆಂಟಿಫೈ ಮಾಡಿ. ಆಯಿತಾ, 13ರಲ್ಲಿ 11 ಕಳೆದ್ರೆ 2. ಆಯಿತಾ, 17ರಲ್ಲಿ 13 ಕಳೆದ್ರೆ 4 ಉಳ್ಕೊಳ್ಳುತ್ತೆ. 19ರಲ್ಲಿ 17 ಕಳೆದ್ರೆ 2. 23ರಲ್ಲಿ 19 ಕಳೆದ್ರೆ 4. ಆಯಿತಾ, 25ರಲ್ಲಿ 23 ಕಳೆದ್ರೆ 2. ಆಯಿತಾ, ಜಸ್ಟ್ ಪ್ಯಾಟರ್ನ್ ಫಾಲೋ ಮಾಡಿ. 2 4 2 4 2 4 ಬರಬೇಕು. ಆಯಿತಾ, ಅಂದರೆ 25 + 4 ಏನಾಗುತ್ತೆ? ಇದು 29 ಬರಬೇಕು. ಆಯಿತಾ, 29 ಬರಬೇಕು. ಕ್ವಶನ್ ನಂಬರ್ 13ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 13ಗೆ ಆನ್ಸರು ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಆಯಿತಾ, ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. ಆಯಿತಾ, 11ರಲ್ಲಿ 6 ಕಳೆದ್ರೆ ಏನು ಬರುತ್ತೆ? 11ರಲ್ಲಿ 6 ಕಳೆದ್ರೆ 5. ಆಯಿತಾ, 21ರಲ್ಲಿ 11 ಕಳೆದ್ರೆ 10. 36ರಲ್ಲಿ 21 ಕಳೆದ್ರೆ 15. 56ರಲ್ಲಿ 36 ಕಳೆದ್ರೆ 20. ಪ್ಯಾಟರ್ನ್ ಗೊತ್ತಾಯ್ತಾ? 5 10 15 20 25. ಆಯಿತಾ, 56 + 25 ಮಾಡಿ ಏನು ಬರುತ್ತೆ? 81 ಬರುತ್ತೆ. 81 ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 14ಗೆ ಆನ್ಸರ್ ಬರುತ್ತೆ. ಕ್ವಶನ್ ನಂಬರ್ 14ಗೆ ಆನ್ಸರು ಸಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. 3 ನಂಬರ್ ಕೊಟ್ಟಿರೋದು. ಆಯಿತಾ, 4ನೇದು ಕ್ವಶನ್ ಮಾರ್ಕು. ಅದರಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದೇನೆ. ಇದು ಅಷ್ಟೇ, ಈ ಕ್ವಶನ್ ಅಷ್ಟೇ ಸೈನ್ಸ್ ಸ್ಕೂಲ್ ಎಕ್ಸಾಮು 2018ರಲ್ಲಿ ಅಪಿಯರ್ ಆಗಿದೆ. ಆಯಿತಾ, ಜಸ್ಟ್ ಪ್ಯಾಟ್ರನ್ ಏನಿದೆ ಐಡೆಂಟಿಫೈಡ್. 30ರಲ್ಲಿ 20 ಕಳೆದ್ರೆ ಎಷ್ಟಾಗುತ್ತೆ? 10. 42ರಲ್ಲಿ 30 ಅಂದರೆ 12. ಪ್ಯಾಟರ್ನ್ ಏನು ಕಾಣಿಸ್ತಾ ಇದೆ? 10 12 14 ಅಂತ ಅಂದ್ಕೊಂಡು ಫೈಂಡ್ ಔಟ್ ಮಾಡಿ. ಆಯಿತಾ, ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದೇನಾಗುತ್ತೆ? 4 1 5 4 2 6 56 ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 15ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಈ ನಂಬರ್ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ಆಯಿತಾ, ಇದು ಪ್ರೈಮ್ ನಂಬರ್ ಸೀರೀಸು. ಆಯಿತಾ, ಇದು ಅವಿಭಾಜ್ಯ ಸಂಖ್ಯೆಗಳ ಸರಣಿ. ಆಯಿತಾ, ಇಲ್ಲಿ ಯಾವ ಪ್ರೈಮ್ ನಂಬರ್ ಬರಬೇಕು ಅಂತ ಕೇಳಿದ್ದೇನೆ. ಆಯಿತಾ, ನೀವೆಲ್ಲ ಮಂತ್ರ ಥರ ಕಲ್ತಿರ್ಬೇಕು. 1 2 3 4 5 6 7 8 9 1 ಅಲ್ವಾ? ಅದೇ ರೀತಿ ಪ್ರೈಮ್ ನಂಬರ್ನ 2 3 5 7 11 13 13 ಆದಮೇಲೆ 17 19 ಈ ರೀತಿ ಹೇಳ್ಕೊಂಡು ಹೋಗ್ಬೇಕು. ಆಯಿತಾ, ನೋಡಿ 2 3 5 7 11 13 13 ಆದಮೇಲೆ 17 ಬರುತ್ತೆ. 17 ಆದಮೇಲೆ 19 ಬರುತ್ತೆ. 19 ಆದಮೇಲೆ 23 29 31 ಈ ರೀತಿ ಕಲ್ತಿರ್ಬೇಕು. ಆಯಿತಾ, 1 2 ಯಾವ ರೀತಿ ಕಲ್ತಿದ್ರೆ ಇದನ್ನು 200ವರೆಗೂ ಕಲ್ತಿರೋ ನೋಡಪ್ಪ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ಆಯಿತಾ, ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 16ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇಲ್ಲೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಆಯಿತಾ, ಈ ಕ್ವಶನ್ ಅಷ್ಟೇ ಸೈನಿಕ್ ಸ್ಕೂಲ್ ಎಕ್ಸಾಮು 2018ರಲ್ಲಿ ಅಪಿಯರ್ ಆಗಿದೆ. ಆಯಿತಾ, ಜಸ್ಟ್ ಪ್ಯಾಟ್ರನ್ ಫೈಂಡ್ ಔಟ್ ಮಾಡಿ. ಏನಿದೆ ಪ್ಯಾಟ್ರನ್ನು? ಲೈಫ್ ಈಸ್ ಎ ಪ್ಯಾಟ್ರನ್ ಅಂತ ಒಂದು ಪ್ರಾವರ್ಬ್ ಇದೆ. ಆಯಿತಾ, ಜೀವನವೇ ಒಂದು ಪ್ಯಾಟ್ರನ್ನು. ಫಾರ್ ಎಕ್ಸಾಂಪಲ್ ನಮ್ಮನ್ನೇ ತಗೊಂಡ್ರೆ, ನಮ್ಮ ಪರ್ಸನಾಲಿಟಿನೇ ಅನಲೈಸ್ ಮಾಡಿದ್ರೆ ಈ ಪ್ಯಾಟ್ರನ್ನು ರಿಪೀಟ್ ಆಗ್ತಾನೆ ಇರುತ್ತೆ. ನಮ್ಮದು ಬಿಹೇವಿಯರ್ ಪ್ಯಾಟ್ರನ್ನು, ಆಯಿತಾ, ಅಥವಾ ನಮ್ಮದು ಯೋಚನೆ ಮಾಡೋ ಪ್ಯಾಟ್ರನ್ನು ಆಲ್ಮೋಸ್ಟ್ ರಿಪೀಟ್ ಆಗ್ತಾ ಇರುತ್ತೆ. ಆಯಿತಾ, ಲೈಫ್ ಈಸ್ ಎ ಪ್ಯಾಟ್ರನ್ ಅಂದ್ಬಿಟ್ಟು ಒಂದು ಪ್ರಾವರ್ಬೇ ಇರುತ್ತೆ. ಇದು ನಂಬರ್ ಸೀರೀಸಲ್ಲಿ ಪ್ಯಾಟ್ರನ್ ಕೇಳಿದ್ದೇನೆ ಅಷ್ಟೇ ಸೈನಿಕ್ ಸ್ಕೂಲಲ್ಲಿ. ಆಯಿತಾ, ನೋಡೋಣ ಏನಿದೆ ಪ್ಯಾಟ್ರನ್ನು. 11ರಲ್ಲಿ 5 ಕಳೆದ್ರೆ 11ರಲ್ಲಿ 5 ಕಳೆದ್ರೆ 6. ಆಯಿತಾ, 19ರಲ್ಲಿ 11 ಕಳೆದ್ರೆ ಎಷ್ಟಾಗುತ್ತೆ? 8 ಬರುತ್ತೆ. ಆಯಿತಾ, 29ರಲ್ಲಿ 19 ಕಳೆದ್ರೆ 10 ಬರುತ್ತೆ. ಆಯಿತಾ, ಪ್ಯಾಟ್ರನ್ ಗೊತ್ತಾಗುತ್ತೆ ನೋಡಿ. 6 8 10 ನೆಕ್ಸ್ಟ್ ಟರ್ನ್ ಬರಬೇಕು 12 ಬರಬೇಕು. ಆಯಿತಾ, 29 + 12 29 + 12 ಏನಾಗುತ್ತೆ? 1 1. ಆಯಿತಾ, 4 2 1 4 41 ಬರುತ್ತೆ. ಆಯಿತಾ, ಈ ಜಾಗದಲ್ಲಿ 41 ಬರಬೇಕು. 41 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 17ಗೆ
ಆನ್ಸರು ಬಿ ಬರುತ್ತೆ. ಇನ್ನೊಂದು ವಿಷಯ ಗೊತ್ತಿರಬೇಕು, ನೀವೆಲ್ಲ ಈ ಕಳ್ಳರೆಲ್ಲ ಐಡೆಂಟಿಫೈ ಇರ್ತಾರಲ್ಲ, ಈ ಕಳ್ತನ ಮಾಡೋರು, ಈ ಕೊಲೆ ಮಾಡೋರು, ಸೀರೀಸ್ ಆಗಿ ಕಳ್ತನ, ಸೀರೀಸ್ ಆಗಿ ಕೊಲೆ ಮಾಡ್ತಾರಲ್ಲ, ಇವರೆಲ್ಲ ಒಂದು ಪ್ಯಾಟ್ರನ್ ಇರುತ್ತೆ ಆಯ್ತಾ. ಪೊಲೀಸ್ನವರು ಅಷ್ಟೇನೆ, ಒಂದು 2-3 ಸೀರೀಸ್ ಆಗಿ ಅಲ್ಲಿ ಕೊಲೆ ಮಾಡಿರ್ತಾನಲ್ಲ, ಅದೇ ಕೊಲೆ ನೆಕ್ಸ್ಟ್ ಸಲ ಮಾಡಿರ್ತಾನೆ, ನೆಕ್ಸ್ಟ್ ಸೇಮ್ ಯಾವುದೋ ಒಂದು ಪ್ಯಾಟ್ರನ್ ಇರುತ್ತೆ. ಆ ಕೊಲೆ, ಈ ಕೊಲೆ, ನೆಕ್ಸ್ಟ್ ಕೊಲೆ, ಅದೇ ರೀತಿ ಅಲ್ಲಿ ಕಳ್ತನ ಮಾಡಿರ್ತಾರೆ, ಆ ಮನೇಲಿ ಒಂದು, ಈ ಮನೇಲಿ ಒಂದು ಮಾಡಿರ್ತಾರೆ, ನೆಕ್ಸ್ಟ್ ಇನ್ನೊಂದು ಮನೇಲಿ ಮಾಡ್ತೀನಿ. ಅದ್ರ ಮಧ್ಯೆ ಯಾವುದೋ ಒಂದು ಪ್ಯಾಟ್ರನ್ ಇರುತ್ತೆ. ಆ ಪ್ಯಾಟ್ರನ್ ಐಡೆಂಟಿಫೈ ಮಾಡಿದಾಗ ನೆಕ್ಸ್ಟ್ ಯಾವ ರೀತಿ ಮಾಡ್ತಾನೆ, ಎಲ್ಲಿ ಕಳ್ತನ ಮಾಡ್ತಾನೆ, ಎಲ್ಲಿ ಕೊಲೆ ಮಾಡ್ತಾನೆ ಅಂದ್ಬಿಟ್ಟು ಪೊಲೀಸ್ನವರು ಸೇಮ್ ಈ ಟೆಕ್ನಿಕ್ ಯೂಸ್ ಮಾಡಿ ಐಡೆಂಟಿಫೈ ಮಾಡೋದು ಆಯ್ತಾ. ಅದಕ್ಕೋಸ್ಕರ ಇದೊಂದು ಏನೋ ಒಂಥರ ಒಂದು ಕಿಕ್ ಬರುತ್ತೆ, ಈ ತರ ಲೆಕ್ಕಗಳೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಏನೋ ಒಂಥರ ನಮಗೆ ಒಂಥರ ಮಜಾ ಬರುತ್ತೆ. ಅದು ಸ್ಕೂಲ್ ಸಿಲೆಬಸ್ ಇದೆಯಲ್ಲ, ಆ ಸುಡ್ಗಾಡು 2+2 4 ಬರ್ದು ತಲೆ ಕೆಡೋಗಿದೆ ನಮಗೆ ಆಯ್ತಾ. 13 2 26 ಅದೇ ತರ ಲೆಕ್ಕಗಳು ಬರುತ್ತೆ. ಈ ರೀತಿ ಯಾವುದು ಬರಲ್ಲ. ಇದು ಇಂಟ್ರೆಸ್ಟಿಂಗು. ಇದು ಮಾಡ್ತಾ ಇದ್ರೆ ನಮಗೆ ಅನ್ಸುತ್ತೆ ಇನ್ನೊಂದು ಲೆಕ್ಕ ಮಾಡೋಣ ಅಂತ ನಮಗೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಸೈನಿಕ್ ಸ್ಕೂಲ್ ಎಕ್ಸಾಮ್ನ ಬರೆಸ್ಬೇಕು ಮಕ್ಕಳಿಗೆ. ಏನದು, ಮಕ್ಕಳಿಗೆ ಓದೋದಲ್ಲಿ ಒಂದು ರೀತಿ ಕಿಕ್ ಇರುತ್ತೆ ಆಯ್ತಾ. ಅದು ಕಿಕ್ ಬರಬೇಕು ಅಂದ್ರೆ ಈ ರೀತಿ ಸಿಲೆಬಸ್ ಇರೋ ಎಕ್ಸಾಮ್ನ ಬರ್ಸ್ಬೇಕು. ಅದೆಲ್ಲ ಪ್ರೋಟೋಟೈಪು. ಸ್ಕೂಲಲ್ಲಿ ಏನಿದೆಯಲ್ಲ, ಸ್ಕೂಲ್ ರಾಮನು ಎಲ್ಲಿಗೆ ಹೋದನು, ರಾಮನು ಕಾಡಿಗೆ ಹೋದನು ಆಯ್ತಾ. ಬರೀ ಇದೇ ರೀತಿ ಪ್ರೋಟೋಟೈಪ್ ಕ್ವಶನ್ ಬೋರ್ ಆಗ್ಬಿಡುತ್ತೆ ನಮ್ಗೆ. ಹೇಳ್ಕೊಡೋರ್ಗೂ ಬೋರ್ ಆಗಿರುತ್ತೆ, ಮಕ್ಳಿಗೂ ಬೋರ್ ಆಗಿರುತ್ತೆ. ಅದ್ರ ಬದಲು ಈ ತರ ಕಲಿಸಿ, ತುಂಬಾ ಚೆನ್ನಾಗಿರುತ್ತೆ ಆಯ್ತಾ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 17 ಆನ್ಸರು ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಈ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮ್ 2017 ಇಸ್ವಿಲಿ ಅಪಿಯರ್ ಆಗಿತ್ತು. ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ. ಏನಿದೆ ಪ್ಯಾಟರ್ನು? ಲೈಫ್ ಇಸ್ ಎ ಪ್ಯಾಟರ್ನ್. ಇದ್ರಲ್ಲಿ ಯಾವ ಪ್ಯಾಟರ್ನ್ ಇದೆ? 6ರಲ್ಲಿ 5 ಕಳೆದ್ರೆ 1 ಬರುತ್ತೆ. 9ರಲ್ಲಿ 6 ಕಳೆದ್ರೆ ಏನ್ ಬರುತ್ತೆ? 3 ಬರುತ್ತೆ. 14ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ ಆಯ್ತಾ. 21ರಲ್ಲಿ 14 ಕಳೆದ್ರೆ 7 ಬರುತ್ತೆ. ನೋಡಿ, ಎಲ್ಲ ಬೆಸ ಸಂಖ್ಯೆ, ಆಡ್ ನಂಬರ್. 1 3 5 7 9. 21 9 ಏನಾಗುತ್ತೆ? ಇಲ್ಲಿ 30 ಬರುತ್ತೆ ಆಯ್ತಾ. ಇಲ್ಲಿ 30 ಬರುತ್ತೆ ನೋಡಿ, ಆಡ್ ನಂಬರ್ 1 3 5 7 9 ಆಯ್ತಾ. ಆನ್ಸರ್ ಏನ್ ಬರುತ್ತೆ? ಕ್ವಶನ್ ನಂಬರ್ 18ಗೆ ಆನ್ಸರು ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಇದೊಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ ಆಯ್ತಾ. ಈ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮ್ 2017 ಇಸ್ವಿಲಿ ಅಪಿಯರ್ ಆಗಿದೆ ಆಯ್ತಾ. ಏನ್ ಮಾಡ್ತೀರಾ? ಪ್ಯಾಟರ್ನ್ ನ ಐಡೆಂಟಿಫೈ ಮಾಡಿ. ಏನಿದೆ ಪ್ಯಾಟರ್ನು? 71ರಲ್ಲಿ 55ನ ಮೈನಸ್ ಮಾಡಿ 16 ಬರುತ್ತೆ. 55ರಲ್ಲಿ 46ನ ಮೈನಸ್ ಮಾಡಿ 9 ಬರುತ್ತೆ. 46ರಲ್ಲಿ 42ನ ಮೈನಸ್ ಮಾಡಿ 4 ಬರುತ್ತೆ ಆಯ್ತಾ. ನೋಡಿ, ಇಲ್ಲೇನೋ ಪ್ಯಾಟರ್ನ್ ಕಾಣಿಸ್ತಾ ಇದೆ ನಿಮ್ಗೆ ಆಯ್ತಾ. ಏನ್ ಪ್ಯಾಟರ್ನ್ ಇದೆ ಇದು? 4 ಸ್ಕ್ವೇರ್ ಆಯ್ತಾ, 3 ಸ್ಕ್ವೇರ್, 4 16 3 9. ಇದು 2 ಸ್ಕ್ವೇರ್ ಆಗುತ್ತೆ ಆಯ್ತಾ. ಇಲ್ಲಿ ಏನ್ ಬರಬೇಕು? 1 ಸ್ಕ್ವೇರ್ ಬರುತ್ತೆ. ಇದು ಪ್ಯಾಟರ್ನ್. 4 ಸ್ಕ್ವೇರು, 3 ಸ್ಕ್ವೇರು, 2 ಸ್ಕ್ವೇರು, 1 ಸ್ಕ್ವೇರ್. 1 ಸ್ಕ್ವೇರ್ ಅಂದ್ರೆ ಒಂದೇನೆ. 1 ಸ್ಕ್ವೇರ್ ಅಂದ್ರೆ ಒಂದೇನೆ. 42ರಲ್ಲಿ 1ನ ಮೈನಸ್ ಮಾಡಿದ್ರೆ ಇಲ್ಲಿ 41 ಬರುತ್ತೆ ಆಯ್ತಾ. ಅಷ್ಟೇನೆ. ಕ್ವಶನ್ ನಂಬರ್ 19ಗೆ ಆನ್ಸರ್ ಏನ್ ಬರುತ್ತೆ? ಆನ್ಸರು ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಆಲ್ಫಾಬೆಟ್ ಸೀರೀಸ್ ಕೊಟ್ಬಿಟ್ಟು ಏನ್ ಬರುತ್ತೆ ಅಂತ ಕೇಳಿದಾನೆ. ಈ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮು 2017 ಇಸ್ವಿಲಿ ಅಪಿಯರ್ ಆಗಿದೆ ಆಯ್ತಾ. ಹೇಳಿದ್ನಲ್ಲ, ಈ ರೀತಿ 3 ಆಲ್ಫಾಬೆಟ್ ಬಂದ್ರೆ ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ. ಇದನ್ನ ಎಫ್ 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 ಎಲ್ ಯು ಜಿ ಎಂ ವಿ ಎಚ್ ಎನ್ ಡಬ್ಲ್ಯೂ ಐ ಓ ಎಕ್ಸ್. ನೆಕ್ಸ್ಟ್ ಏನು ಬರಬೇಕು? ಇಲ್ಲಿ ನೋಡಿ, ಎ ಬಿ ಸಿ ಡಿ ಇ ಎಫ್ ಎಫ್ ಜಿ ಎಚ್ ಐ ಜೆ ಬರಬೇಕು ಆಯ್ತಾ. ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಬರಬೇಕು ಆಯ್ತಾ. ನೆಕ್ಸ್ಟ್ ಯು ವಿ ಡಬ್ಲ್ಯೂ ಎಕ್ಸ್, ಇಲ್ಲಿ ವೈ ಬರಬೇಕು ಆಯ್ತಾ. ಜೆ ಪಿ ವೈ ಬರಬೇಕು. ಜೆ ಪಿ ವೈ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 20ಗೆ ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ನಂಬರ್ ಸೀರೀಸ್ ಕೊಟ್ಬಿಟ್ಟು ಇದರಲ್ಲಿ ರಾಂಗ್ ನಂಬರ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಈ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮು 2016 ಇಸ್ವಿಲಿ ಕೇಳಿದ್ದಾನೆ ಆಯ್ತಾ. ಏನ್ ಮಾಡಿ? ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ. ಏನಿದೆ ಪ್ಯಾಟರ್ನ್? ಲೈಫ್ ಇಸ್ ಎ ಪ್ಯಾಟರ್ನ್ ಆಯ್ತಾ. ಇದ್ರ ಪ್ಯಾಟರ್ನ್ ಏನಿದೆ? 160ರಲ್ಲಿ 118 ಮೈನಸ್ ಮಾಡಿ 42 ಬರುತ್ತೆ.
160ರಲ್ಲಿ 118 ಮೈನಸ್ ಮಾಡಿ 42 ಬರುತ್ತೆ. 118ರಲ್ಲಿ 83ನ ಮೈನಸ್ ಮಾಡಿ 35 ಬರುತ್ತೆ. 83ರಲ್ಲಿ 65 ಮೈನಸ್ ಮಾಡಿ 18 ಬರುತ್ತೆ. 65ರಲ್ಲಿ 34 ಮೈನಸ್ ಮಾಡಿ 31 ಬರುತ್ತೆ. 34ರಲ್ಲಿ 20ನ ಮೈನಸ್ ಮಾಡಿ 14 ಬರುತ್ತೆ. ಆಯ್ತಾ, ಇಲ್ಲಿ ನೋಡಿ ಆಯ್ತಾ, ಈ ನಂಬರ್ ನೋಡ್ತಾ ಇದ್ದಂಗೆ ನಿಮ್ಗೆ ಏನೋ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಆಯ್ತಾ, ನೋಡಿ 7 2s 14 ಆಯ್ತಾ, ಅದಾದ್ಮೇಲೆ 7 5s 7 5ಲಿ 35 ಆಯ್ತಾ, ಇದು 7 6ಲಿ 42 ಬರುತ್ತೆ. ಆಯ್ತಾ, ಅದಂದ್ರೆ ರಾಂಗ್ ನಂಬರ್ ಯಾವುದು? ರಾಂಗ್ ನಂಬರು ಇದು. ಆಯ್ತಾ, ಇದು ರಾಂಗ್ ನಂಬರ್ ಆಗಿರುತ್ತೆ. ಆಯ್ತಾ, ಯಾಕಂದ್ರೆ ಇಲ್ಲಿ ಎರಡು ಪ್ಯಾಟರ್ನ್ ಕಾಣಿಸ್ತಾ ಇಲ್ಲ, ಪ್ಯಾಟರ್ನ್ ಬರ್ತಾ ಇಲ್ಲ. ಆಯ್ತಾ, 7 2s 14, 7 5s 35, 7 6s 42. ಇಲ್ಲಿ ಪ್ಯಾಟರ್ನೇ ಸಿಗ್ತಾ ಇಲ್ಲ, ಆದ್ರಿಂದ ಇದು ರಾಂಗ್ ನಂಬರ್ ಆಗಿರುತ್ತೆ. ಆನ್ಸರ್ ಏನ್ ಬರುತ್ತೆ? ಕ್ವಶನ್ ನಂಬರ್ 21ಗೆ ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಡಿ ಆಗಿರುತ್ತೆ. ಈಗ ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಏನ್ ಬರ್ಬೇಕಿತ್ತು? ಇಲ್ಲಿ 7 2s 14, ಇಲ್ಲಿ 7 3s ಏನ್ ಬರ್ಬೇಕಿತ್ತು? ಈ ಜಾಗದಲ್ಲಿ 7 3ಲಿ 21 ಬರ್ಬೇಕಿತ್ತು. ಆಯ್ತಾ, ಈ ಜಾಗದಲ್ಲಿ ಏನ್ ಬರ್ಬೇಕಿತ್ತು? 7 4ಲಿ 28 ಬರ್ಬೇಕಿತ್ತು. ಆಯ್ತಾ, ಈ ಜಾಗದಲ್ಲಿ ಏನಾರು 55 ಇದ್ರೆ, ಆಯ್ತಾ, ಇದ್ರ ಬದಲು 55 ಏನಾರ ಇದ್ದಿದ್ರೆ ನೋಡಿ, 83ರಲ್ಲಿ 55 ಮೈನಸ್ ಮಾಡಿದ್ರೆ ಏನ್ ಬರ್ತಿತ್ತು? 83ರಲ್ಲಿ 55 ಮೈನಸ್ ಮಾಡಿದ್ರೆ 28 ಬರ್ತಾ ಇತ್ತು. 55ರಲ್ಲಿ 34 ಮೈನಸ್ ಮಾಡಿದ್ರೆ 21 ಬರ್ತಾ ಇತ್ತು. ಆಯ್ತಾ, ಆಗ 7 3s 21 ಆಯ್ತಾ, 7 4s 28 ಬರ್ತಾ ಇತ್ತು. ಆಯ್ತಾ, ಇಲ್ಲಿ 55 ಇರ್ಬೇಕಾಯ್ತು, 55 ಬದಲು ಅವನು 65 ಕೊಟ್ಟಿದ್ನ, ಆದ್ರಿಂದ ಈ ನಂಬರು ರಾಂಗ್. ಆಯ್ತಾ, ಕ್ವಶನ್ ನಂಬರ್ 21ಗೆ ಆನ್ಸರ್ ಏನ್ ಬರುತ್ತೆ? ಆನ್ಸರು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ರೆ, ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಇದರಲ್ಲಿ ರಾಂಗ್ ನಂಬರ್ ಯಾವುದು ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾನೆ. ಈ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮ್ 2016ನೇ ಇಸ್ವಿಲಿ ಅಪಿಯರ್ ಆಗಿತ್ತು. ಆಯ್ತಾ, ಜಸ್ಟ್ ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ, ಆಯ್ತಾ. 10ರಲ್ಲಿ 3 ಕಳೆದ್ರೆ 7, 19ರಲ್ಲಿ 10 ಕಳೆದ್ರೆ 9, 30ರಲ್ಲಿ 19 ಕಳೆದ್ರೆ 11. ಆಯ್ತಾ, ನೆಕ್ಸ್ಟು 42ರಲ್ಲಿ 30 ಕಳೆದ್ರೆ ಎಷ್ಟು ಬರುತ್ತೆ? 12 ಬರ್ತೈತೆ. ಆಯ್ತಾ, 58ರಲ್ಲಿ 42 ಕಳೆದ್ರೆ ಏನು ಬರ್ತೈತೆ? 16 ಬರ್ತೈತೆ. 58ರಲ್ಲಿ 42 ಅಂದ್ರೆ 6, 16 ಬರ್ತೈತೆ. ಪುನಃ 75ರಲ್ಲಿ 58 ಅಂದ್ರೆ 17 ಬರ್ತೈತೆ. ಆಯ್ತಾ, ಇಲ್ಲಿ ನೋಡಿ ರಾಂಗ್ ನಂಬರ್ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ಫಸ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. ಪ್ಯಾಟರ್ನ್ ಏನು ಬರಬೇಕು ನೋಡಿ, 7 9 11, 7 9 11. ಆಯ್ತಾ, 7 9 11 13 15 17 ಆಗಬೇಕು. ಇದು ಪ್ಯಾಟರ್ನ್ ಅಂದ್ರೆ ಏನದು? ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್. 7 9 11 13 15 17 ಎಲ್ಲಿ ಮಿಸ್ ಆಗ್ತಾ ಇದೆ ನೋಡಿ, ಇದು ಮಿಸ್ ಆಗ್ತಾ ಇದೆ, ಹಂಗಂದ್ರೆ ಇದು ರಾಂಗ್ ನಂಬರ್. ಆಯ್ತಾ, ಸೊ ಇದು ರಾಂಗ್ ನಂಬರ್. ಆಯ್ತಾ, ಕ್ವಶನ್ ನಂಬರ್ 22ಗೆ ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಬಿ. ಆಯ್ತಾ, ಇದು ರಾಂಗ್ ನಂಬರ್. ಇಲ್ಲಿ ಏನ್ ಬರ್ಬೇಕಿತ್ತು ಅಂದ್ರೆ 43 ಬರ್ಬೇಕಿತ್ತು. ಇಲ್ಲಿ ಏನಾರ 43 ಬಂದಿದ್ರೆ 43ಯಲ್ಲಿ 30 ಮೈನಸ್ ಮಾಡಿದ್ರೆ ಇದು 13 ಬರ್ತಾ ಇತ್ತು. ಈ ಜಾಗದಲ್ಲಿ 13 ಬರ್ತಾ ಇತ್ತು. 58ಅಲ್ಲಿ 43ನ ಮೈನಸ್ ಮಾಡಿದ್ರೆ ಇಲ್ಲಿ 15 ಬರ್ತಾ ಇತ್ತು. ಆಯ್ತಾ, ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಇತ್ತು. ಆಯ್ತಾ, ನೋಡಿ 7 9 11. ಆಯ್ತಾ, ಇಲ್ಲಿ 7 9 11 13 15 17 ಇದು ಪ್ಯಾಟರ್ನ್. ಆಯ್ತಾ, ಇದು ಪ್ಯಾಟರ್ನ್. ಈ ಪ್ಯಾಟರ್ನ್ ಬರ್ಬೇಕಿತ್ತು. ಆಯ್ತಾ, ಕ್ವಶನ್ ನಂಬರ್ 22ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಆಯ್ತಾ, ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಚೂಸ್ ಮಾಡಿ ಅಂತ ಕೇಳಿದ್ದಾನೆ. ಈ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮ್ 2016ನೇ ಇಸ್ವಿಲಿ ಅಪಿಯರ್ ಆಗಿತ್ತು. ಏನ್ ಮಾಡ್ತೀರಾ ಅಂದ್ರೆ ಪ್ಯಾಟರ್ನ್ ಫೈಂಡ್ ಔಟ್ ಮಾಡ್ತೀರಾ, ಇನ್ನೇನು ಮಾಡೋಕ್ಕಾಗುತ್ತೆ. ಆಯ್ತಾ, ಪ್ಯಾಟರ್ನ್ ಫೈಂಡ್ ಔಟ್ ಮಾಡಿ. 23ರಲ್ಲಿ 21 ಕಳೆದ್ರೆ ಏನು ಬರುತ್ತೆ? 2. 27ರಲ್ಲಿ 23 ಕಳೆದ್ರೆ 4. ಆಯ್ತಾ, 33ರಲ್ಲಿ 27 ಕಳೆದ್ರೆ 6. ಪ್ಯಾಟರ್ನ್ ಗೊತ್ತಾಯ್ತಾ? 2 4 6 8. ಆಯ್ತಾ, 33 8 ಏನು ಬರುತ್ತೆ? 41 ಬರುತ್ತೆ. 41 ಬರುತ್ತೆ. ಆಯ್ತಾ, ಕ್ವಶನ್ ನಂಬರ್ 23ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಲ್ಲಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ. ಆಯ್ತಾ,
ಪ್ಯಾಟರ್ನ್ ಐಡೆಂಟಿಫೈ ಮಾಡಿ. 68ರಲ್ಲಿ 67 ಕಳೆದ್ರೆ 1 ಬರುತ್ತೆ. 67ರಲ್ಲಿ 64 ಕಳೆದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. 64ರಲ್ಲಿ 59 ಕಳೆದ್ರೆ ಎಷ್ಟು ಬರುತ್ತೆ? 4 1 5 ಆಯ್ತಾ. ಪ್ಯಾಟರ್ನ್ ನೋಡಿ 1 3 5 7 ಆಗುತ್ತೆ ಆಯ್ತಾ. 59ನಲ್ಲಿ 7 ಮೈನಸ್ ಮಾಡೋರು ಏನು ಬರುತ್ತೆ? 52 ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 24ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಎ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ ಆಯ್ತಾ. ಜಸ್ಟ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಿ ಆಯ್ತಾ. ಮೈನಸ್ ಮಾಡೋರು ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. 14ರಲ್ಲಿ 8 ಮೈನಸ್ ಮಾಡೋರೆ 6, 26ರಲ್ಲಿ 14 ಮೈನಸ್ ಮಾಡೋರೆ 12, 44ರಲ್ಲಿ 26 ಮೈನಸ್ ಮಾಡೋರೆ 18 ಆಯ್ತಾ. 68ರಲ್ಲಿ 24 ಮೈನಸ್ ಮಾಡೋರೆ 24 ಬರುತ್ತೆ ಆಯ್ತಾ. ಪ್ಯಾಟರ್ನ್ ನೋಡಿ ಇಲ್ಲೇ ಕಾಣಿಸ್ತಾ ಇದೆ. 6 1 6, 6 2 12, 6 3 18, 6 4 24, 6 5 30 ಆಯ್ತಾ. ಇಲ್ಲಿ 30ನ ಸೇರಿಸಿ ಆಯ್ತಾ. 6 1 6, 6 2 12, 6 3 18, 6 4 24, 6 5 20 ಆಯ್ತಾ. 68 + 30 ಎಷ್ಟಾಗುತ್ತೆ? 6 3 9 98 ಬರಬೇಕು ಆಯ್ತಾ. ಕ್ವಶನ್ ಮಾರ್ಕ್ ಜಾಗದಲ್ಲಿ 98 ಬರಬೇಕು ಆಯ್ತಾ. ಕ್ವಶನ್ ನಂಬರ್ 25ಗೆ ಆನ್ಸರ್ ಏನು ಬರುತ್ತೆ? ಆನ್ಸರು ಡಿ.